ಕೆಂಪೇಗೌಡರು ನಿರ್ಮಿಸಿದ್ದ ಬೆಂಗಳೂರು ವಿಶ್ವಕ್ಕೆ ಮಾದರಿ. ಸಚಿವ ಕೆ ವೆಂಕಟೇಶ್. ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ್ದ ಬೆಂಗಳೂರು ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಹೇಳಿದರು. ನಗರದ ಡಾ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ತಾಲೂಕು ಒಕ್ಕಲಿಗರ ಸಂಘ ವತಿಯಿಂದ ನಡೆದ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯ ನಾಯಕರಾಗಿದ್ದು, ಅವರು ನಾಡು ಕಂಡ ಅದ್ವಿತೀಯ ನಾಯಕರಾಗಿದ್ದಾರೆ. ಎಲ್ಲ ಜನಾಂಗದವರಿಗೂ ಅನುಕೂಲವಾಗುವ ರೀತಿಯಲ್ಲಿ ಬೆಂಗಳೂರು ನಗರವನ್ನು ಕಟ್ಟಿದ್ರು. ಬೆಂಗಳೂರಿನಲ್ಲಿ ಅನೇಕ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಿದ್ದರು. ಆದರೆ ಪ್ರಸ್ತುತ ಬೆಂಗಳೂರು ಬೆಳವಣಿಗೆಯಿಂದಾಗಿ ಕೆರೆ ಕಟ್ಟೆಗಳೆಲ್ಲ ಮುಚ್ಚಿ ಹೋಗಿವೆ ಎಂದರು. ಕೆಂಪೇಗೌಡರ ಸಾಧನೆಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ. ಮೈಸೂರು ಆದಿಚುಂಚನಗಿರಿ ಸಂಸ್ಥಾನ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ ಆಶೀರ್ವಚನ ಮಾಡಿ, ನಾಡಪ್ರಭು ಕೆಂಪೇಗೌಡರ ಸಾಧನೆಗಳು 516 ವರ್ಷಗಳು ಕಳೆದರೂ ಜೀವಂತವಾಗಿವೆ. ಅವರ ಸಾಮಾಜಿಕ ಕಳಕಳಿ, ಧಾರ್ಮಿಕ ಭಾವನೆಗಳನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಗುಣಗಾನ ಮಾಡುವ ಕಾರ್ಯಕ್ರಮ ಇದಾಗಿದೆ. ಜಾತಿಗಣತಿಯಲ್ಲಿ ಒಕ್ಕಲಿಗ ಎಂದು ನಮೂದಿಸಿ. ಮುಖ್ಯ ಭಾಷಣಕಾರ ವೈದ್ಯ ಡಾಕ್ಟರ್ ಎಸ್.ಪಿ. ಯೋಗಣ್ಣ ಮಾತನಾಡಿ, ಕೆಂಪೇಗೌಡರ ಸಾಧನೆ, ಸಾಮಾಜಿಕ ಕಳಕಳಿಯನ್ನು ಮುಂದಿನ ಪೀಳಿಗೆಗೆ ಪಸರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಒಕ್ಕಲಿಗರು ಈ ದೇಶದ ಮೂಲ ಪುರುಷರಾಗಿದ್ದಾರೆ. ಆದ್ದರಿಂದ ಜಾತಿಯಲ್ಲಿ ಒಕ್ಕಲಿಗ ಎಂದೇ ಬರೆಸಿ ಎಂದು ಸಲಹೆ ನೀಡಿದರು. ದೇಶದಲ್ಲಿ 4600 ಜಾತಿಗಳಿದ್ದು, ಅವು ಒಕ್ಕಲಿಗ ಜಾತಿಯಿಂದ ಚದುರಿ ಹೋಗಿದೆ ಎಂದು ಇತಿಹಾಸದಲ್ಲಿದೆ. ಕೆಂಪೇಗೌಡರು ಎಲ್ಲ ಸಮುದಾಯದವರ ಏಳಿಗೆಗೆ ಒತ್ತು ನೀಡಿ ವಾಣಿಜ್ಯೋದ್ಯಮಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಪೇಟೆಗಳನ್ನು ಕಟ್ಟಿಸಿದರು ಎಂದರು. ಅದ್ದೂರಿ ಮೆರವಣಿಗೆ. ಕಾರ್ಯಕ್ರಮಕ್ಕೂ ಮೊದಲು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕೆಂಪೇಗೌಡರ ಭಾವಚಿತ್ರ ಮೆರವಣಿಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಭುವನೇಶ್ವರಿ ವೃತ್ತ, ಬೀರಾಚಯ್ಯ ಜೋಡಿ ರಸ್ತೆ ಮೂಲಕ ಡಾ ರಾಜ್ಕುಮಾರ್ ಕಲಾ ಮಂದಿರದ ಬಳಿಗೆ ತೆರಳಿ ಮುಕ್ತಾಯವಾಯಿತು. ವಿಧಾನ ಪರಿಷತ್ ಸದಸ್ಯ ಮಂಚೇಗೌಡರು ಅಧ್ಯಕ್ಷತೆ ವಹಿಸಿದರು. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ಎ.ಬಿ. ರಮೇಶ್, ಬಂಡಿ ಸಿದ್ದೇಗೌಡ, ಮಾಜಿ ಶಾಸಕ ಆರ್. ನರೇಂದ್ರ ಮಾತನಾಡಿದರು. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಸುದರ್ಶನ ಗೌಡ ಘನ ಉಪಸ್ಥಿತಿ ವಹಿಸಿದರು. ಗೌರವಾಧ್ಯಕ್ಷ ಕೆ. ಪುಟ್ಟಸ್ವಾಮಿ ಗೌಡ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಜೋಡಾಧ್ಯಕ್ಷ ಮಹಮ್ಮದ್ ಆಸ್ಕರ್, ಮಾಜಿ ಶಾಸಕ ಆರ್. ನರೇಂದ್ರ, ಎಡಿಸಿ ಜವರೇಗೌಡ, ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ, ಮಾನಸ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ದತ್ತೇಶ್, ಸತೀಶ್, ಸಂಘ ಉಪಾಧ್ಯಕ್ಷರಾದ ಚಿನ್ನಮುತ್ತು, ಪಿಕೆ ರಾಜು, ಕೆಎಂ ಮಂಜು, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಸಹ ಕಾರ್ಯದರ್ಶಿ ನಾಗೇಂದ್ರಗೌಡ, ಕಜಂಜಿ ನಾರಾಯಣ ಪ್ರಸಾದ್, ಮಹಾಪೋಷಕ ಚಿಕ್ಕರಂಗೇಗೌಡ, ಪೋಷಕರಾದ ಮಂಜುನಾಥ್ ಗೌಡ, ಸಿದ್ದೇಗೌಡ, ಚಿಕ್ಕತಾಯಮ್ಮ, ಸದಸ್ಯರಾದ ಪಿಎಚ್ ರಾಜು, ರಾಜೇಶ್, ನಾಗೇಂದ್ರ, ಶೇಖರ್, ಸಿದ್ದರಾಜೇಗೌಡ, ಮರಿಸ್ವಾಮಿ, ಅರುಣ್ ಕುಮಾರ್ ಗೌಡ, ಪುರುಷೋತ್ತಮ, ರಾಜಶೇಖರ, ರಮೇಶ್, ಮಹೇಶ್ ಇತರರು ಹಾಜರಿದ್ದರು. ವರದಿ ಹೊಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಯೋಚನೆ ಮಾಡಿದರೆ ಅವರ ಆತ್ಮ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಿದ್ದಾರೆ. ಬೆಳವಣಿಗೆ ಅವರ ಶ್ರಮ ಮಾಡಬೇಕು, ಹೆಸರುಪಡ್ತಕ್ಕಂಥ ವಿಚಾರಗಳು. ಅವರು ಒಂದೇ ಸಮಾಜವನ್ನು ಆಗಿದ್ದು ಸಹ ಎಲ್ಲ ಸಮಾಜವನ್ನು ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರನ್ನು ಕಟ್ಟಿ ಬೆಳೆಸಿದ್ದಾರೆ. ಯಾವ ಉದ್ಯೋಗಗಳಿಗೆ ಅವಕಾಶ ಮಾಡಬಹುದು, ಎಲ್ಲ ವರ್ಗಗಳಿಗೆ ವ್ಯಾಪಾರ ಯಾರಿಗೂ ಒಂದು ಬೇರೆ ಬೇರೆ ರಾಜ್ಯಗಳಿಲ್ಲ. ಎಲ್ಲರೂ ಒಟ್ಟಿಗೆ ವ್ಯಾಪಾರ ಮಾಡಬೇಕು. ಅವ್ರ ಕಾಲ ಅಲ್ಲಿ ಸಿಕ್ಕುಗಳಿಗೆ ಎಲ್ಲ ಸಾಮಾನ್ಯಗಳು ಎಲ್ಲ ಜನರು ಸಿಕ್ಕಬೇಕು ವ್ಯಾಪಾರ ಎಲ್ಲ ನಾವು ಚಿಕ್ಕಗಳು ಸೇರಿಸುವುದು ಅಷ್ಟು ಬಗ್ಗೆ ಚಿಕ್ಕಗಳನ್ನು ಬೆಳೆಯುತ್ತಿದೆ. ಈಗ ಎಲ್ಲರೂ ಅವಕಾಶ ಮಾಡಬಹುದು ಅಂತ ನಾನು ಜೊತೆಗೆ ಬೆಂಗಳೂರಿನಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿ ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಯಾವುದೇ
ಮಾಡಬೇಕಾದ್ರೆ ಆ ಎಷ್ಟು ಆ ಕೆಲಸ ಸ್ನಾನ ನಾವು ಅಂತಹ ಮಹಾತಾಯಿ ಕೂಡ ಒಂದು ಇವರು ಇದೆ ಹಲವಾರು ವರ್ಷಗಳ ಆದರೂ ಕೂಡ ವಿಜೃಂಭಣೆಯಿಂದ ಆಚರಿಸಿ ಅವರ ಸಮಾಜ ಕಲ್ಪನೆಯನ್ನು ಧಾರ್ಮಿಕ ಭಾವನೆಗಳನ್ನು ಸಾಮಾಜಿಕ ವ್ಯವಸ್ಥೆಯನ್ನು ಕೊಂಡಾಡುವಂಥ ಒಂದು ಪವಿತ್ರ ಕಾರ್ಯಕ್ರಮ ಇದಾಗಿದೆ. ಯಾತಕ್ಕಾಗಿ ನಾವು ಅವರ ಜಯಂತಿಯನ್ನು ಆಚರಿಸ್ತಾನೆ ಅಂದರೆ ಅವರು ಸಾಮಾಜಿಕವಾಗಿ ಮಾಡುವಂಥ ಕೆಲಸಗಳಲ್ಲ, ಅದು ಜೀವಂತವಾಗಿದೆ. ಸಮಾಜದಲ್ಲಿ ಎಲ್ಲರೂ ನಮ್ಮ ಭಾವನೆಯನ್ನು ತಿಳಿದುಕೊಳ್ಳುವುದಿಲ್ಲ, ಅಷ್ಟು ಸುಲಭವಾಗಿ ಹೋಗಿಲ್ಲ. ಬಸವಣ್ಣ ಹೇಳಿದಾಗೆ ನಮ್ಮ ಅನ್ನೋ ರೀತಿ ಇಡೀ ಸಮಾಜದ ಎಲ್ಲರೂ ಕೂಡ ತಮ್ಮಕ್ಕೆ ಭಾವಿಸಿಕೊಂಡು ಅಷ್ಟೇ ಸಾಮಾಜಿಕವಾಗಿ ತಮ್ಮನ್ನು ನಾವು ತೋರಿಸುವುದು ಇಡೀ ಕುಟುಂಬ ಸಾಮಾಜಿಕವಾಗಿ ತಮ್ಮನ್ನು ದಕ್ಷಿಣ ಭಾರತದಲ್ಲಿ ಒಂದು ವಿಶೇಷ ನಗರಗಳನ್ನು ಕಟ್ಟುವುದಕ್ಕೆ ಹಾಗಾಗಿ ಜಯಂತಿಯನ್ನು ಆಚರಿಸಿದ್ದಾರೆ. ಆ ಉಪಯೋಗಗಳು ಮಾಡುವಂತಹ ಸಂಸ್ಕಾರಗಳಿಂದ ಹಾಗೆ ಸಾಮಾಜಿಕವಾಗಿ ಹೋರಾಟಗಳು ಕೂಡ ಸಮಾಜದ ಜೊತೆ ಅಂತಹ ಭಾವನೆಗಳು ಸುಲಭವಾಗಿ ಅಂತಹ ಭಾವನೆಗಳು ನನ್ನ ಮಾತನ್ನು ಹೇಳೋದ್ರೆ ಈ ರಾಜ್ಯದಲ್ಲಿ ಎಲ್ಲ ವರ್ಗದವರನ್ನ ಅತ್ಯಂತ ಹೆಚ್ಚು ಪ್ರೀತಿಯಿಂದ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಿರುವ ಹಲವಾರು ಸಮಾಜ ಅಂದರೆ ನಮಗೆ ಹಲವಾರು ಸಮಾಜ ಅಂದರೆ ಅದು ಒಳ್ಳೆಯ ಸಮಾಜ ನಮ್ಮ ಮನೆಯಲ್ಲಿ ನಾವು ಮಾಡಿಕೊಟ್ಟಿರುವ ಎಲ್ಲ ಮಾತುಗಳು ಸಹ ಎಲ್ಲರನ್ನ ವಿಶ್ವಾಸದಲ್ಲಿ ಎಲ್ಲರನ್ನ ಮುಂಚೆಯಿಟ್ಟು ಎಲ್ಲರ ಕಷ್ಟಗಳಲ್ಲಿ ಭಾಗಿಯಾಗುವ ಮುಖಾಂತರ ನಮ್ಮ ಬದುಕುವುದರಿಂದ ನಮ್ಮ ಇದರಲ್ಲಿ ಎಲ್ಲ ವರ್ಗದವರನ್ನು ಪ್ರೀತಿಯ ವಿಶ್ವಾಸವನ್ನು ನಾವು ಸಂಪಾದನೆ ಮಾಡಿಕೊಂಡು ಬಂದಿದ್ದೇವೆ. ನೀವು ನೋಡಬಹುದು ಈ ಸಮಾಜದ ಎಲ್ಲ ನೋಡಿದ್ರೆ ಆಯಾ ಸಮಾಜದಿಂದ ಸಮಾಜ ಇದೆ ಇನ್ನೊಂದು ಸಮಾಜ ಆಗಿಲ್ಲ. ಆದರೆ ಎಲ್ಲ ಸಮಾಜದವರು ನಮ್ಮ ಹುಟ್ಟಿದ ಸಮಾಜದವರು ಕಂಡ್ರೆ ನೋಡುವ ಪ್ರೀತಿಯ ವಿಶ್ವಾಸವನ್ನು ವ್ಯಕ್ತಪಡಿಸತಕ್ಕಂಥದ್ದು ನನ್ನ ಅನುಭವದಲ್ಲಿರ್ತಕ್ಕಂಥ ಮಾತನ್ನು ಕೇಳಿ ಸುದೀರ್ಘವಾಗಿ ವಿಭಾಗದ ಬಗ್ಗೆ ಬಹಳ ದಿನಗಳ ಅನುಭವವನ್ನು ರಾಷ್ಟ್ರವನ್ನು ಎಲ್ಲರನ್ನು ಬಗೆಹರಿಸಿದ 5 ನಂತರ ನಮ್ಮ IDPP ಸೆಕ್ಟರ್ನ ಕಟ್ಟಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳುವುದರಲ್ಲಿ ಹೆಸರು ಪುಸ್ತಕವನ್ನು ಈ ರಾಷ್ಟ್ರ ಮಾಡಿದಂಥ ನಾವು ಪ್ರಧಾನಿಯನ್ನು ಆಳ್ವಿಕೆಯಲ್ಲಿ ನಮಗೆ ಒಂದು ಶ್ರದ್ಧೆ ಬಂತು ಹೋಗ್ತಿದ್ದೇವೆ. ಅದರ ತದನಂತರ ಮುಖ್ಯ ಒಂದು ಅನುಭವದಿಂದ ನಮ್ಮ ಮಠ ಸ್ವಾಮಿಗಳು ಅವರಲ್ಲೂ ಆರೋಗ್ಯ ತೋರಿಸಿದಂಥ ಶ್ರೀ ಶ್ರೀ ಬಾಲಗಂಗ ಸ್ವಾಮಿಗಳ ನೆನೆಸುತ್ತಾ ತದನಂತರ ಬಂದಂಥ ಶ್ರೀ ಶ್ರೀ ಶಿವರಾಮ ಸ್ವಾಮಿಗಳ ಪಾತ್ರಗಳು ಸೇರಿಸುತ್ತಾ ಅವರ ಒಂದು ಕಾಲದಲ್ಲಿ ಒಬ್ಬರಿಗೆ ಒಂದು ಒಗ್ಗಟ್ಟು ಅವರ ಕಾಲದಲ್ಲಿ ಒಗ್ಗಟ್ಟು ಸ್ವಾಮೀಜಿಗಳು ಒಂದು ಸಾರಿ ಒಂದು ಕರೆದ್ರೆ ಒಂದು ಇದನ್ನ
ನಮ್ಮೆಲ್ಲ ಒಂದು ಮನೆ ಕಳಿಸಿದ್ರೆ ನಾವೆಲ್ಲ ಒಬ್ಬರಾಗಿ ಲಕ್ಷಾಂತರ ಜನ ಮುಂಚೆ ಸೇರುವುದು ಒಬ್ಬರೇ ಅಂತ ಮಹಾನುಭಾವರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ಆ ಸಂದರ್ಭದಲ್ಲಿ